ಆತ್ಮೀಯರೇ ನಮಸ್ಕಾರ. ನಾನು ಈಗಾಗಲೇ ನಿಮ್ಮೊಂದಿಗೆ ಏಕಾಗ್ರತೆಯ ಬಗ್ಗೆ ಅನೇಕ ವಿಚಾರವನ್ನ ಚರ್ಚೆ ಮಾಡಿದ್ದೇನೆ. ಏಕಾಗ್ರತೆ ಬಗ್ಗೆ ಯಾಕೆ ಅಷ್ಟೊಂದು ಒತ್ತು ಕೊಡ್ತಿದ್ದೀನಿ ಅಂದ್ರೆ, ಮನುಷ್ಯ ಯಾವುದೇ ಕೆಲಸವನ್ನ ಪ್ರಾರಂಭಿಸಬೇಕಾದ್ರೂ, ಪ್ರಾರಂಭಿಸಿದ ಕೆಲಸವನ್ನ ಯಶಸ್ವಿಗೊಳಿಸಬೇಕಾದ್ರೂ ಏಕಾಗ್ರತೆಯ ಪಾತ್ರ ಬಹುಮುಖ್ಯವಾಗಿರುತ್ತೆ. ಸ್ವತಃ ಸ್ವಾಮಿ ವಿವೇಕಾನಂದರೇ ಹೇಳ್ತಾರಲ್ಲ, ಶಿಕ್ಷಣದ ಸಾರ ಇರುವುದು ಏಕಾಗ್ರತೆಯಲ್ಲಿಯೇ ಅಂತ. ಯಶಸ್ವಿಗೆ ಏಕಾಗ್ರತೆಯ ಜೊತೆಗೆ ಧೈರ್ಯ, ಆತ್ಮವಿಶ್ವಾಸ, ಶ್ರದ್ಧೆ, ತಾಳ್ಮೆ, ಶಿಸ್ತು, ಆಸಕ್ತಿ, ನೆನಪಿನ ಶಕ್ತಿ ಮತ್ತು ಛಲ ಬೇಕಾಗುತ್ತೆ. ಏಕಾಗ್ರತೆ ಒಂದನ್ನೇ ನಾವು ಸಿದ್ಧಿಸಿಕೊಂಡ್ರೆ ಇದೆಲ್ಲವನ್ನೂ ನಾವು ಗಳಿಸಬಹುದು. ಏಕಾಗ್ರತೆ ಒಂದನ್ನೇ ನಾವು ಸಿದ್ಧಿಸಿಕೊಳ್ಳದೆ ಹೋದರೆ ಇದ್ಯಾವುದನ್ನೂ ಸಿದ್ಧಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಮಿತ್ರರೇ, ನಮ್ಮ ಮನಸ್ಸು ನಮ್ಮ ಹತೋಟಿಯಲ್ಲಿದೆ ಅನ್ನೋದಾದ್ರೆ ನಾವು ಮಹತ್ ಕಾರ್ಯವನ್ನೇ ಮಾಡಬಹುದು. ಮನಸ್ಸು ನಮ್ಮ ಮಾತು ಕೇಳ್ತಿಲ್ಲ ಅನ್ನೋದಾದ್ರೆ, ಮನಸ್ಸು ನಮ್ಮ ಹತೋಟಿಯಲ್ಲಿಲ್ಲ ಅನ್ನೋದಾದ್ರೆ ನಾವು ಅದರಿಂದ ಸಣ್ಣ ಕೆಲಸವನ್ನು ಮಾಡಿಸಕ್ ಸಾಧ್ಯ ಆಗೋದಿಲ್ಲ. ಅಂದಹಾಗೆ ನಿಮ್ಗೆಲ್ಲ ಸೂರ್ಯ ಕಿರಣಗಳ ಅನುಭವ ಇದ್ದೇ ಇರುತ್ತೆ. ಪ್ರತಿನಿತ್ಯ ಅದರ ಶಾಖವನ್ನ ಅನುಭವಿಸ್ತಿರ್ತೀರ. ಆದ್ರೆ ಸೂರ್ಯ ಕಿರಣಗಳಿಗೆ ಸುಡುವಂತಹ ಶಕ್ತಿ ಇದೆ ಎಂಬ ಸತ್ಯ ಎಲ್ಲರಿಗೂ ತಿಳಿದಿಲ್ಲ. ಕಾರಣ ಅದು ಇಲ್ಲಿವರೆಗೂ ಯಾವ ವಸ್ತುಗಳನ್ನು ಬೆಂಕಿಯನ್ನು ಹೊತ್ತಿಸಿ ಸುಡಲಿಲ್ಲ. ಆದರೆ ಅದೇ ಕಿರಣಗಳನ್ನ ಭೂತ್ಕನ್ನಡಿಯ ಮೂಲಕ ಆಯಿಸಿ ಕಾಗದದ ಮೇಲೆ ಬಿಟ್ಟಾಗ ಬೆಂಕಿ ಹತ್ಕೊಳ್ಳೋದನ್ನ ನಾವು ನೋಡ್ತೀವಿ. ಈಗ ಆ ಸೂರ್ಯ ಕಿರಣಗಳಿಗೆ ಎಲ್ಲಿಂದ ಬಂತು ಸುಡುವ ಶಕ್ತಿ ಅಂತ ಕೇಳಿದ್ರೆ, ಆ ಎಲ್ಲ ಕಿರಣಗಳನ್ನ ಒಂದುಗೂಡಿಸೋದ್ರಿಂದ ಮಾತ್ರ ಆ ಶಕ್ತಿ ಬಂತು ಅಂತ ಹೇಳ್ಬೋದು. ಹಿಂದೆ ಅವೆಲ್ಲವೂ ಹರಿದುಕೊಂಡಿತ್ತು, ಎಲ್ಲ ಕಡೆ ಆ ಸೂರ್ಯ ಕಿರಣಗಳು ಹರಿದುಕೊಂಡಿತ್ತು. ಆದ್ರಿಂದ ನಾವು ಸೂರ್ಯ ಕಿರಣಗಳ ಶಾಖವನ್ನ ಮಾತ್ರ ಅನುಭವಿಸ್ತಿದ್ವಿ. ಈಗ ಆ ಎಲ್ಲ ಕಿರಣಗಳನ್ನು ಒಂದುಗೂಡಿಸಿದಕ್ಕೆ ದಗಿಸುವಂತಹ ಅಗ್ನಿಯೇ ಉದ್ಭವಿಸಿದೆ. ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ ರಹಸ್ಯ. ನಮ್ಮ ಮನಸ್ಸಿನಲ್ಲಿಯೂ ಸಹಜವಾಗಿಯೇ ಅಪಾರವಾದ ಶಕ್ತಿ ಇದೆ. ಆದರೆ ಅದು ಬೇಕಾದ ಮತ್ತು ಬೇಡವಾದ ಎಲ್ಲ ವಿಷಯದಲ್ಲೂ ಹರಡಿಕೊಂಡಿರುವುದರಿಂದ ನಮ್ಮಿಂದ ಸಾಮಾನ್ಯ ಕೆಲಸವನ್ನ ಮಾಡೋದಕ್ಕೆ ಮಾತ್ರ ಸಾಧ್ಯ ಆಗ್ತಿದೆ. ಮಹತ್ ಕಾರ್ಯವನ್ನಾದರೂ ಮಾಡಬೇಕಲ್ಲ. ಮಹತ್ ಕಾರ್ಯವನ್ನ ಮಾಡಬೇಕು ಅನ್ನೋದಾದ್ರೆ ಹರಡಿಕೊಂಡಿರುವಂತಹ ನಮ್ಮ ಮನಃಶಕ್ತಿಯನ್ನ ಒಂದುಗೂಡಿಸಬೇಕು. ಮನಃಶಕ್ತಿಯನ್ನ ಒಂದುಗೂಡಿಸೋದು ಅಂದ್ರೆ ಏನು? ನಮ್ಮ ಮನಸ್ಸನ್ನ ನಮ್ಮ ಅಧೀನದಲ್ಲಿ ಇಟ್ಕೋಬೇಕಾಗಿರುವಂಥದ್ದು. ಬೇಡವಾದ ವಿಚಾರದಲ್ಲಿ ಕೋಟಿಯಂತೆ ಒಂದು ಗೊಂಬೆಯಿಂದ ಮತ್ತೊಂದು ಗೊಂಬೆಗೆ ಆಯುವಂತೆ ನಮ್ಮ ಮನಸ್ಸು ಒಂದು ವಿಚಾರದಿಂದ ಮತ್ತೊಂದು ವಿಚಾರಕ್ಕೆ ಜಂಪ್ ಮಾಡ್ತಿದೆ. ಈ ಚಂಚಲವಾಗಿರುವಂತಹ ನಮ್ಮ ಮನಸ್ಸನ್ನ ಒಂದುಗೂಡಿಸೋದು ತುಂಬಾನೇ ಕಷ್ಟವಾದಂತಹ ಸಂಗತಿ. ಆದರೆ ನಿರಂತರವಾದಂತಹ ಅಭ್ಯಾಸದಿಂದ, ಧ್ಯಾನದಿಂದ ನಮ್ಮ ಚಂಚಲ ಮನಸ್ಸನ್ನ ಏಕಾಗ್ರ ಮನಸ್ಸಾಗಿ ಪರಿವರ್ತನೆ ಮಾಡಬಹುದು. ಅಂದಾಗೆ ನೀವೇ ಯೋಚನೆ ಮಾಡಿ, ಬೇಡವಾದ ಎಲ್ಲ ವಿಚಾರದಲ್ಲೂ ಹೋಗೋ ಮನಸ್ಸು ನಮ್ಮದಲ್ಲ. ಇಂದ್ರಿಯಗಳ ಆಹ್ವಾನಕ್ಕೆ ಹೋಗೊತ್ತು ವಿಷಯ ವಸ್ತುಗಳಿನಲ್ಲಿ ಮುಳುಗಿರುವಂತಹ ಮನಸ್ಸು ನಮ್ಮದಲ್ಲ. ಈ ನಮ್ಮದಲ್ಲದ ಮನಸ್ಸಿನಿಂದ ನಾವು ಏನ್ ತಾನೇ ಮಾಡೋದಕ್ಕೆ ಸಾಧ್ಯ ಆಗತ್ತೆ? ನಿಮ್ಗೊಂದು ಉದಾಹರಣೆ ಹೇಳೋದಾದ್ರೆ, ಋಷಿ ಮುನಿಗಳು ಸತತ ಪ್ರಯತ್ನದಿಂದ ಮೊದಲು ಸಾಧಿಸುವುದೇ ಮನಸಂಯಮವನ್ನ. ಅಂದ್ರೆ ತಮ್ಮ ಮನಸ್ಸನ್ನ ತಮ್ಮ ಹಿಡಿತಕ್ಕೆ ತಂದ್ಕೊಂಡು ನಂತರ ಅವರು ಏಕಾಗ್ರಗೊಳಿಸಬೇಕಾಗಿರುವಂತಹ ವಿಚಾರದ ಮೇಲೆ ತನ್ನ ಮನಸ್ಸನ್ನ ಹರಿಸ್ತಾರೆ. ಆಗ ಮನಸ್ಸು ಪೂರ್ಣ ಪ್ರಮಾಣದಲ್ಲಿ ಆ ವಿಷಯದ ಮೇಲೆ ಇದ್ದು ಅವರಿಗೆ ದಿವ್ಯ ಜ್ಞಾನವನ್ನ ಪ್ರಾಪ್ತಿ ಮಾಡಿ ಕೊಡುತ್ತೆ. ಈಗ ನಾನು ವಿದ್ಯಾರ್ಥಿಗಳ ವಿಚಾರವಾಗಿ ಮಾತಾಡ್ತಿದ್ದೇನೆ. ವಿದ್ಯಾರ್ಥಿಗಳಿಗೆ ಪಠ್ಯಕ್ರಮದ ಪುಸ್ತಕಗಳ ಮೇಲಿರುವಂತಹ ವಿಷಯ ಮತ್ತು ಆಸಕ್ತಿ ಬಹುಮುಖ್ಯವಾಗಿರುವಂಥದ್ದು. ಅವರು ಈಗಿನ ಹಂತದಲ್ಲಿ ಗೆಲ್ಲಬೇಕು ಅನ್ನೋದಾದ್ರೆ ಅವರ ಸಿಲೆಬಸ್ ಆಗಿರುವಂತಹ ಎಲ್ಲಾ ಸಬ್ಜೆಕ್ಟ್ನ ಮೇಲೆ ಆಸಕ್ತಿಯನ್ನು ವಹಿಸಬೇಕು. ಆಸಕ್ತಿ ಬರೋದು ಏಕಾಗ್ರತೆಯಿಂದ. ಈ ಏಕಾಗ್ರತೆಯನ್ನ ಹೇಗೆ ಸಿದ್ಧಿಸ್ಕೋಬೇಕು, ಹೇಗೆ ಅಭಿವೃದ್ಧಿಪಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೆ. ಈಗ ಏಕಾಗ್ರತೆ ಯಾಕೆ ಮುಖ್ಯ ಆಗುತ್ತೆ ಅನ್ನೋದು ಗೊತ್ತಾಗಿದೆ. ಇನ್ನೂ ಅನೇಕ ವಿಚಾರವನ್ನ ನಾಳಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಧನ್ಯವಾದ. ಶುಭ ದಿನ.